ಹಾಯ್ ಫ್ರೆಂಡ್ಸ್, ಇಂದು ನಾವು ನಾರದರ ನಿಜವಾದ ಉದ್ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ನಾರ ಎಂದರೆ ಮನುಷ್ಯನಿಗೆ ಪ್ರಯೋಜನವಾಗುವ ಜ್ಞಾನ. ದ ಎಂದರೆ ಕೊಡುವವರು. ನಾರದ ಎಂದರೆ ಮನುಷ್ಯರಿಗೆ ಪ್ರಯೋಜನವಾಗುವ ಜ್ಞಾನವನ್ನು ಕೊಟ್ಟು ಸರಿಯಾದ ದಾರಿಯನ್ನು ತೋರಿಸುವವರು. ನಾರದರು ಸಂಗೀತ ವಿದ್ಯೆಯಲ್ಲಿ ಸದಾ ಭಗವಂತನ ನಾಮಾವಳಿಯನ್ನು ಹಾಡಿ ಆನಂದಿಸುವರು. ವೀಣೆಯನ್ನು ಬಳಕೆಗೆ ತಂದವರು ನಾರದರೆಂದು ಹೇಳುತ್ತಾರೆ. ಅವರ ವೀಣೆಯ ಹೆಸರು ಮಹತಿ ಎಂದು. ದೇವರ್ಷಿಗಳಲ್ಲಿ ಅವರು ಶ್ರೇಷ್ಠರು. ಸಕಲರಿಗೂ ನಾರದರಲ್ಲಿ ಗೌರವ. ಎಲ್ಲಿ ಹೋದರೂ ಅವರಿಗೆ ಸ್ವಾಗತ. ಜನರಿಗೆ ಧರ್ಮೋಪದೇಶವನ್ನು ಮಾಡುತ್ತಾ ಬುದ್ಧಿವಾದವನ್ನು ನೀಡುತ್ತಾ ನೀತಿ ಕಥೆಯನ್ನು ಹೇಳುತ್ತಾ ಸಂಚರಿಸುತ್ತಿರುವುದು ಅವರ ಸ್ವಭಾವ. ದೇವತೆಗಳು, ರಾಕ್ಷಸರು, ಮನುಷ್ಯರು ಎಲ್ಲರಿಗೂ ಅವರು ಬೇಕಾದವರು. ದೇವತೆಗಳ ಗುಟ್ಟನ್ನು ರಾಕ್ಷಸರಿಗೂ, ರಾಕ್ಷಸರ ಗುಟ್ಟನ್ನು ದೇವತೆಗಳಿಗೂ ನಾರದರು ತಿಳಿಸಿಬಿಡುವುದುಂಟು. ಮೊದಲೇ ದೇವತೆಗಳಿಗೂ ರಾಕ್ಷಸರಿಗೂ ವೈರ. ನಾರದರ ಮಾತುಗಳಿಂದ ವೈರವು ಮಸೆದು ಯುದ್ಧವೇ ನಡೆಯುತ್ತದೆ. ಹೀಗಾಗಿ ನಾರದರು ಕಲಹ ಪ್ರಿಯರೆಂದು ಪ್ರಸಿದ್ಧಿಯಾಯಿತು. ಮಹರ್ಷಿಗಳು ಹೀಗೆ ಮಾಡಬಹುದೇ? ಚಾಡಿಯ ಮಾತುಗಳನ್ನು ಹೇಳಿ ಜಗಳಕ್ಕೆ ದಾರಿ ಮಾಡಬಹುದೇ? ಅವರ ಮಾತು ಕೆಲವು ವೇಳೆ ಚಾಡಿಯಾಗಿ ಕಂಡರೂ ಉದ್ದೇಶವು ಒಳ್ಳೆಯದೇ. ಕೆಟ್ಟವರಿಗೆ ಬೇಗನೆ ಶಿಕ್ಷೆಯಾಗಲಿ, ಅಹಂಕಾರಿಗಳಿಗೆ ಬುದ್ಧಿ ಬರುವಂತಾಗಲಿ, ಒಳ್ಳೆಯವರು ಸುಖವಾಗಿ ಬಾಳಲಿ ಎಂದೇ ಅವರ ಅಂತರಂಗದ ಹಾರೈಕೆ.